మరి అడ్లక్కదు పోలేంటారు ఎంగ్లు ఇతే అని మెగ్గన కైతాలు పోదు కుళ్ళు నాయన ವರ್ಷೋಡ್ ದಿಂಚಿ ಏನಿಪ್ಪ జరిగిన ಮೂಲ ಜಂಡ ಅವತ್ತು ಮಾತ್ರ ಒಡವತ್ತು ಇಪ್ಪನೇ జరిగినది ಮೂಣೆಂದುಂಟು ಒಂದು ಮನೆ ಈಗ ಬಿದ್ದರೆ 3-4 ಮನೆ ಹೋಗ್ತಾ ಇದೆ. ಇದು ಬಿದ್ದ ಮೇಲೆ ಬಂದು ಪರಿಹಾರ ಕೊಟ್ಟು ಎಂತ ಪ್ರಯೋಜನ? ಒಯ್ಕಲ ತುಯ್ಯರ ಬತ್ತರ ದಾಲ ಬರ್ಪುಜೇರು ಒಂಜಿ ನೀರ್ದ ಬಿಲ್ಲರ್ ದಿಂಚಿ ಎಂಕ ನಿತ್ತೆಲ್ಲ ಕಟ್ಟೊಂದಿಲ್ಲ ಮಾತ ಟ್ಯಾಕ್ಸ್ ಪೂರ ಕಟ್ಟೊಂದು ಬರೋಂದಿಲ್ಲ ಈ ವರ್ಷ ಎಲ್ಲ ಎಂಗ್ಲು ಇತ್ತೆ 4 ವರ್ಷ 4 ತಿಂಗಳಾಂಡು ಎಂಕ ಜೇರ್ಲ ಪಂಡಕ್ಕೇನು ಬೇರೆ ಎಂಚಿನ ಆಡಲ್ಲ ಒಂಜಿ ಭದ್ರತೆ ಬೋಡತೆ ದಾಲ ನಿನ್ನೆ ಒಂದು ನಾಗೂರಿಯಲ್ಲಿ ಇದೇ ಥರದೊಂದು ಇನ್ಸಿಡೆಂಟ್ ಆಗಿದೆ. ಇನ್ನು ನೋಡುವಾಗ ನಮ್ಮ ಮನೆ ಪರಿಸ್ಥಿತಿ ಇದೇ ಥರ ಆಗುವಂಥ ಪರಿಸ್ಥಿತಿಯಲ್ಲಿ ಉಂಟು. ಎಲ್ಲರೂ ಬಂದು ನೋಡುವುದಲ್ಲದೆ ಯಾವುದು ಇದುವರೆಗೆ ದಾರಿ ಇಲ್ಲ. ಮಕ್ಕಳು ಹೋಗುವ ದಾರಿ, ಶಾಲೆಗೆ ಹೋಗುವ ದಾರಿ, ಹೆಣ್ಮಕ್ಕಳು ಹೋಗುವ ದಾರಿ, ಬೇರೆ ಯಾವುದೋ ಒಂದು ದಾರಿ ಇಲ್ಲ ಹೋಗಲಿಕ್ಕೆ. ಅಂಥ ಪರಿಸ್ಥಿತಿನಲ್ಲಿ ಇರುವುದು. ಒಂದು ಮನೆ ಈಗ ಬಿದ್ದರೆ 3-4 ಮನೆ ಹೋಗ್ತಾ ಇದೆ. ಅದರಲ್ಲಿ ಬೇರೆ ಏನು ಮಾಡಲಿಕ್ಕೆ ಉಪಾಯ ಇಲ್ಲ. ನಮಗೆ ಬೇರೆ ಹೋಗಲಿಕ್ಕೆ ಜಾಗ ಇಲ್ಲ. ಏನು ಮಾಡೋದು ಗೊತ್ತಾಗಲ್ಲ. ಯಾವುದಾದ್ರೂ ಒಂದು ಪರಿಹಾರ ಮಾಡಬೇಕು ಇದಕ್ಕೆ. ಬಲ್ಲೂರುಗುಡ್ಡೆ 52ನೇ ವಾರ್ಡ್ನಲ್ಲಿ ಸುಮಾರು 25 ವರ್ಷಗಳಿಂದ ನಾವು ಇಲ್ಲಿ ವಾಸ. ಅದರಿಂದ ನಮ್ಮ ಮನೆ ಪಕ್ಕದಲ್ಲಿ ಒಂದು ತಡೆಗೋಡೆ ನಾವು ಕಟ್ಟಿದ್ದೇವೆ. ಅದು ಈಗ ಬಿದ್ದು ಒಂದು ಸುಮಾರು ಸಲ ಎಲ್ಲರೂ ಬಂದು ನೋಡಿ ಹೋಗಿದ್ದಾರೆ. ಆದರೆ ಯಾವುದೇ ಸ್ಪಂದನೆ ಕೊಡಲಿಲ್ಲ. ಈಗ ಇನ್ನೊಂದು ಹಂತದಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿ ಉಂಟದು. ಬಿದ್ದರೆ ಕೆಳಗಿನ ಮನೆ ಸಹ ಡ್ಯಾಮೇಜ್ ಆಗ್ತದೆ. ಮತ್ತು ಮನೆಯಲ್ಲಿ ಜನ ಇದ್ದಾರೆ. ಏನಾದರೂ ಜನರಿಗೆ ಏನಾದರೂ ಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ? ಹೀಗಾಗಿ ಕೂಡಲೇ ನಮಗೆ ಅದನ್ನು ತಡೆಗೋಡೊಂದು ಸರಿಪಡಿಸಿಕೊಡ್ಬೇಕಂತ ಕೇಳ್ಕೊಳ್ತೇನೆ ತಮ್ಮಲ್ಲಿ. ನಿನ್ನೆ ಒಂದು ನಾಗೂರಿಯಲ್ಲಿ ಇದೇ ಥರದೊಂದು ಇನ್ಸಿಡೆಂಟ್ ಆಗಿದೆ. ಇನ್ನು ನೋಡುವಾಗ ನಮ್ಮ ಮನೆ ಪರಿಸ್ಥಿತಿ ಇದೇ ಥರ ಆಗುವಂಥ ಪರಿಸ್ಥಿತಿಯಲ್ಲಿ ಉಂಟು. ಏನಂದರೆ ಹೇಳಿದರೆ ಅಲ್ಲಿ ಸಣ್ಣ ಸಣ್ಣ ಮಕ್ಕಳಲ್ಲಿದ್ದಾರೆ. ತಡೆಗೋಡೆ ಬಿದ್ದರೆ ಅವರ ಮನೆಗೆ ಬೀಳ್ತದೆ. ಇದಕ್ಕಾಗಿ ಒಂದು ಸೂಕ್ತ ಕ್ರಮವನ್ನು ಒದಗಿಸಿಕೊಡಬೇಕಾಗಿ ವಿನಂತಿ. ಸುಮಾರು 15 ವರ್ಷಗಳಿಂದ ಈ ಬಲ್ಲೂರುಗುಡ್ಡೆ ಪ್ರದೇಶದಲ್ಲಿ ಅಧಿಕಾರವನ್ನು ಅನುಭವಿಸಿದ ಈ ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಶಾಸಕರು ಕಣ್ಣು ಕಾಣದಂತೆ ವರ್ತಿಸುತ್ತಿದ್ದಾರೆ. ಇಲ್ಲಿ ಬರುವುದು, ಭರವಸೆ ಕೊಡುವುದು, ಹೋಗುವುದು, ಇಂಥ ಕೆಲಸಗಳನ್ನು ಬಿಟ್ಟಿದೆ. ಯಾವುದೇ ಇಷ್ಟವರೆಗೆ ಒಂದು ಡೆವಲಪ್ಮೆಂಟ್ ಕೂಡ ಇಲ್ಲಿ ಆಗಲಿಲ್ಲ. ಏನೋ ಅನಾಹುತಗಳ ಆದಲ್ಲಿ ಅವರ ಮನೆಯ ಹೊರಗಡೆ ನಿಂತು ಪ್ರತಿಭಟನೆ ಮಾಡಲಾಗುತ್ತದೆ. ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ವಿಷಯದಲ್ಲಿ. ಒಂದು 10-20 ಮನೆಯವರಿಗೆ ಡ್ಯಾಮೇಜ್ ಆಗಲಿಕ್ಕೆ ಪರಿಸ್ಥಿತಿ ಬಂದಿದೆ. ಯಾವುದೇ ಅಧಿಕಾರಿ ಬಂದು ಶಾಶ್ವತ ಪರಿಹಾರ ಮಾಡಿ ಕೊಡುವುದಿಲ್ಲ. ಬಂದು ನೋಡಿ ಹೋಗುವುದಲ್ಲದೆ ಯಾವುದೇ ವಿಷಯಕ್ಕೆ ಸ್ಪಂದನೆ ಇಲ್ಲ. ನಮ್ಮ ಊರಲ್ಲಿ ML ಇದ್ದಾರೆ, MP ಇದ್ದಾರೆ. ಯಾವುದೇ ವಿಷಯಕ್ಕೆ ಪರಿಹಾರ ಒಂದು ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಇದೇ ನಾಗೂರಿ ಪರಿಸರದಲ್ಲಿ ಆಗಿ ಇರುವಂತಹ ಪರಿಸ್ಥಿತಿ ನಮ್ಮ ಬಲ್ಲೂರುಗುಡ್ಡೆಗೆ ಬರಬೇಕಾಗ್ತದೆ. 5 ವರ್ಷ ಆಯಿತು ಇಲ್ಲಿ ಬಿದ್ದು. 5 ವರ್ಷ ಆಯಿತು ಮೇಲಿಂದ ಕೆಳಗೆ ಬಿದ್ದು. ಅದು ಬಿದ್ದು ಇಷ್ಟುವರೆಗೆ ಬರ್ತಾರೆ ಹೋಗ್ತಾರೆ. ಬೇರೆಲ್ಲಿ ಬೀಳುವಾಗೆಲ್ಲ ಬಂದು ಇಲ್ಲಿ ನೋಡ್ತಾರೆ. ಬಂದು ನೋಡುವಾಗ ಮಾಡಿ ಕೊಡ್ತಾನೆ ಹೇಳ್ತಾರೆ. ಮಾಡಿ ಹೇಳುವಾಗ ಅವ್ರು ಹೇಳ್ತಾರೆ ನಾವು ಮಾಡುವ ಅದು ಮಾಡಿ ಕೊಡ್ತಾನೆ ಅಂಟು. ಅದು ಮಾಡೋದು ವಿಷಯ ಇಲ್ಲ, ಕೇಳೋರು ಸಹ ಇಲ್ಲ. ಅದಕ್ಕೆ ಬಂದು ನೋಡ್ತಾರೆ ಅಂಟು. ಪುನಃ ಬಿದ್ದರೆ ಉಂಟಲ್ಲ, ಮೇಲೆ ಒಂದು ಮನೆ, ಅಲ್ಲಿ ಒಂದು ಮನೆ ಉಂಟು, ಈ ಕಡೆಯಲ್ಲಿ ಒಂದು ಮನೆ ಉಂಟು. ಅದರ ಮೇಲೆಗೆ ಬೀಳುದು. ಬಿದ್ದ ಮೇಲೆ ಬಂದು ಪರಿಹಾರ ಕೊಟ್ಟು ಎಂಥ ಪ್ರಯೋಜನ ಉಂಟು? ಅದೆಂಥ ಪ್ರಯೋಜನ ಇಲ್ಲ ನಮಗೆ ಪರಿಹಾರ. ಆದರೆ ಅದೊಂದು ಮಾಡಿ ಕೊಡಿ ಅರ್ಜೆಂಟ್. ನಮಗೆ ಮೇಲೆ ಮನೆ ಬಿದ್ದರೆ ಕೆಳಗೆ ಇವರ ಮನೆಗೆ ಬೀಳುತ್ತದೆ. ಇದು ಬಲ್ಲೂರುಗುಡ್ಡೆಯಲ್ಲಿ ನಾವು ತೆಚ್ಚಿತ್ತು. ಫಸ್ಟಿಗೆ తెచ్చితే 10-30-40 വർഷം മുട്ടായിത്തിപ്പ ഈ അവ ജരിമ്പോത്ത് ഈ പക്ക ജരിമ്പോ അവത്തുള്ള ഞങ്ങൾ അപ്പമേ ഞങ്ങൾ പേടിച്ചിട്ട് തെച്ചിരിപ്പ ഞങ്ങൾ അവ അളക്ക ജക്കുമായിട്ടുണ്ട്. ഞങ്ങൾ മുന്നിൽ തെച്ചിരി എന്തെന്നെ എല്ലാ ആൾമാരോട് ചെന്ന് തയ്ത്ത് ഇവിടെ ಬಂಡೆ നോക്കൂടെ പോണ്ടി. ಬೇರೆ ವಿಷಯ ಎಂದೂ ಇಲ್ಲ. ನಂಗೆ ಫೋನ್ಗೂ ತಕ್ಕಂಥದ್ದು ತಿರುಗು ಇಲ್ಲ ಕೂಡ ನಂಗಿಲ್ಲ. ಆ ಹೆಂಗೆ ನಂಗೆ ಪಡ್ಡಿತ್ತು ಫೋಂಡಿ. ಮಕ್ಕ ಶಾಲೆ ಸ್ಕೂಲ್ ಇದು ದರ್ಸ ಬರ್ಬೋದು ಇದೇ ತಿರುಗಲೆ ಬಂಡಿ. ಈ ಮಕ್ಕ ಕೂಡ ಬರೋಕ್ಕಂತಿಲ್ಲ. ಜಂಡು ಬಟ್ಟ ಗುಡಿக்கு போகணும் நாங்கள். அப்போ அதில் யாருக்கும் நமக்கு ஒரு அவகாசம் நமக்கு யாருக்கும் தந்தில்லை. நாங்கள் சொல்லணும்னு சொன்னல. പിന്നെ ಬಂದು ഞങ്ങളുടെ പിന്നെ ചൊല്ലിടുന്നാங்க. ലാസ്റ്റ് ചെന്നാൽ നിങ്ങൾ ಬಾಡಿಗೆ പോയിട്ട് തെക്കോളുണ്ട്. ഞങ്ങൾ ಬಾಡಿಗೆ പോയിട്ട് തെക്കോടുക ഇപ്പം ഞങ്ങൾക്ക് ചൊല്ലണ്ട. ಬಾಡಿಗೆ പോയിട്ട് തെക്കോളുണ്ട്. ആറ് ഇതിൽ ML ಬಾಡಿಗೆಯಲ್ಲಿ പോയിട്ട് തെക്കോളുണ്ട് ചെന്നാൽ ഞങ്ങൾ ಬಾಡಿಗೆ പോയിട്ട് തെക്കോതಕ್ಕಂಥ ತಾಕತ್ತು ഞങ്ങളുടെ മുട്ടില്ല. ഞങ്ങൾ ഇപ്പോൾ ദച്ചിത്തിപ്പോൾ വാപ്പസ് ജർജൽ ദച്ചിത്തിപ്പോൾ ഒരു 3 തിങ്കളായ അതും പേടിച്ച് തെക്കല്. ഇന്ന് നാഗൂരി പൂണ കാണിത്താകുമ്പോൾ ഞങ്ങൾക്ക് ദീർഘനിയാവില്ല. ഇത് നോക്കോടുകൂടെ എല്ലാം പൊട്ടിയത്. അപ്പോൾ ഇനി എന്തിനാക്കോ ಇಲ್ಲ. ഞങ്ങളെ റബ്ബിനോട് മാത്രം ഞങ്ങൾ കേൾക്കണമല്ലാണ്ട് നമുക്ക് ഓണ്ടോട് ഞങ്ങൾ കേൾക്കേണ്ട അകത്തില്ല. ഇത് ನನ್ನ ಪರಿಸರದಲ್ಲಿ ನಕ್ಕ ಫೋನು ತೀರಿಲ್ಲ. ನಕ್ಕಂಟ್ರಲ್ಲ ನನ್ನ ಮಕ್ಕಳಿಗೂ ತೀರಿಲ್ಲ. ಏನಿപ്പോൾ జరిగిన മൂന്നിൽ ജണ്ടവത്ത് മാത്രം ഒരവത്തിൽ ഇപ്പം జరిగినത് മൂന്നെന്നുണ്ട് കീഴ് ആ എങ്ങുമ്പോൾ സബോട്ട് ഇത് ഞങ്ങൾ ഇത് സിമെൻറ്റിൽ തിരുവാക്കി തിന്ന അത് കൂടെ അവിടെ ಬೋರ್ಡ್